ಹಬ್ಬಗಳನ್ನ ಖುಷಿಯಾಗಿರಲು ಆಚರಣೆ ಮಾಡಬೇಕೇ ವಿನಃ ಸ್ವಾರ್ಥದಿಂದ ಸಮಾಜದ ಸ್ವಾಸ್ಥ್ಯ ಕೆಡಿಸುವಂತೆ ಇರಬಾರದು. ಅಂತವರಿಂದ ಎಚ್ಚರಿಕೆಯಿಂದ ಇರಬೇಕು. ಸಮಾಜದಲ್ಲಿ ಶಾಂತಿ ಕದಡುವವರನ್ನ ಇಲಾಖೆ ಬಿಡೋದಿಲ್ಲ ಅಂತ ಡಿವೈಎಸ್ಪಿ ಪ್ರಶಾಂತ್ ಮುನ್ನೋಡಿ ಅವರು ತಿಳಿಸಿದರು. ಅವರು ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿರುವ ತಮ್ಮ ಕಚೇರಿಯ ಸಭಾಭವನದಲ್ಲಿ ಬಕ್ರೀದ್ ಹಬ್ಬದ ನಿಮಿತ್ತವಾಗಿ ಶಾಂತವಾಗಿ ಶಾಂತಿ ಪಾಲನಾ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದರು. ತ್ಯಾಗ ಬಲಿದಾನದ ಸಂಕೇತವಾಗಿರುವ ಬಕ್ರೀದ್ ಹಬ್ಬವನ್ನ ಶಾಂತಿಯುತವಾಗಿ ಆಚರಿಸುವ ಮೂಲಕ ಮತ್ತೊಬ್ಬರಿಗೆ ಮಾದರಿಯಾಗಿರಬೇಕು ಅಂತ ತಿಳಿಸಿದರು. ಇದೇ 7ರಂದು ಪಟ್ಟಣ ಹಾಗೂ ತಾಲೂಕಿನ ಗ್ರಾಮಗಳಲ್ಲಿ ನಡೆಯಲಿರುವ ಬಕ್ರೀದ್ ಆಚರಣೆ ನಡೆಯಲಿದ್ದು, ಮುಸ್ಲಿಂ ಮುಖಂಡರು ಶಾಂತಿ ಸೌಹಾರ್ದತೆಯನ್ನು ಕಾಪಾಡಬೇಕು. ಯಾವುದೇ ರೀತಿಯ ಕಾನೂನು ಬಾಹಿರ ಚಟುವಟಿಕೆಗಳು ಕಂಡು ಬಂದಲ್ಲಿ ತಕ್ಷಣವೇ ಪೊಲೀಸರಿಗೆ ಮಾಹಿತಿ ನೀಡಬೇಕು ಅಂತ ತಿಳಿಸಿದರು. ಪಟ್ಟಣ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಹಿಂದಿನಿಂದಲೂ ಸೌಹಾರ್ದತೆಯಿಂದ ಹಬ್ಬ ಆಚರಿಸಿಕೊಂಡು ಬರಲಾಗಿದೆ. ಮುಂದಿನ ದಿನಗಳಲ್ಲೂ ಇದೇ ಸಂಸ್ಕೃತಿ ಮುಂದುವರಿಸಿಕೊಂಡು ಹೋಗಬೇಕು. ಸಾಮೂಹಿಕ ಪ್ರಾರ್ಥನೆಗೆ ತೆರಳುವಾಗ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ, ವಾಹನಗಳ ಸಂಚಾರಕ್ಕೆ ಅಡ್ಡಿಯಾಗದಂತೆ ಸಮುದಾಯದ ಮುಖಂಡರು ನಿರ್ವಹಣೆ ಮಾಡಬೇಕು. ಹೆಚ್ಚಿನ ಗದ್ದಲ ಗಲಾಟೆ ಆಗದಂತೆ ನಿಗಾ ವಹಿಸಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ನ್ಯಾಯವಾದಿ ಮೆಹಬೂಬ ಬಿಸ್ತಿ ಸೇರಿದಂತೆ ಹಲವರು ತಮ್ಮ ವಿಚಾರಗಳನ್ನು ಸಭೆಯಲ್ಲಿ ಹಂಚಿಕೊಂಡರು. ಜಗಳ ಜೂಟಿ ಯಾವುದೇ ಹಬ್ಬಲಾಗಿಲ್ಲ, ಇದು ಒಂದೇ ಹಬ್ಬ ಅಲ್ಲ. ಯಾವ ವಿಜೃಂಭಣೆಯಿಂದ ಹಬ್ಬ ಮಾಡಿ ಶಾಂತ ರೀತಿಯಿಂದ ತಕ್ಷಣ ಹೊರಗೆ ಬಂದು ರೋಡಿಗೆಲ್ಲರೂ ಪಟಾಕಿ ಹಾರಿಸಿ ಕತ್ತರಿಸಿ ಆಮೇಲೆ ಏನದು ಅಲ್ಲಿ ಏನಾದ್ರು ಕಲ್ಲು ಯಾರು ನಾವು ಚೆನ್ನೈ ಸೂಪರ್ ಕಿಂಗ್ಸ್ ಸಪೋರ್ಟ್ ಮಾಡ್ತಾರೆ ಅವ್ರ ಮನೆ ಮೇಲೆ ಕಲ್ಲು ಮುಸ್ಲಿಂ ಮಾನವರ ಮುಖಂಡರುಗಳು ಮತ್ತು ಮಧ್ಯಮಿತರು ಎಲ್ಲರಿಗೂ ಶುಭ ಮುಂಜಾನೆ. ಈ ಎಲ್ಲ ಹಬ್ಬಗಳು ಶಾಂತ ರೀತಿಯಿಂದ ಆಗ್ತಿರ್ತಾವೆ. ಯಾಕಂದ್ರೆ ನಾವು ಹಬ್ಬದ ಲೆಕ್ಕದಾಗ ನಾವು ಮಾಡಬೇಕಂತ ಅಂದ್ಕೊಂಡಿರ್ತೀವಿ. ಆದರೂ ಕೂಡ ಇದೇ ಸಮಯನ ದುರುಪಯೋಗ ಪಡಿಸಿಕೊಳ್ಳುವಂಥ ಕೆಲವೊಂದು ದುಷ್ಟಶಕ್ತಿಗಳು ಎಲ್ಲ ಸಮಾಜದಲ್ಲೂ ಎಲ್ಲ ಸಮುದಾಯದಲ್ಲೂ ಇರ್ತಾವೆ. ಹೆಂಗಾರ ಒಂದು ಮಾಡಬೇಕು, ಏನಾರ ಒಂದು ಕೆಟ್ಟ ಹೆಸರು ತರಬೇಕು ಅಂತಲೇ ಇರ್ತದೆ, ಅಥವಾ ಚಟನೇ ಹೆಂಗಿರ್ತಾವೆ. ಹೀಗಾಗಿ ಈ ಹಿಂದೆ ಕೂಡ ಭಾಳಷ್ಟು ಸರಿ ಶಾಂತಿ ಸಭೆ ಮಾಡಿದರೂ ಕೂಡ ಹಬ್ಬಗಳು ಶಾಂತಿಯುತವಾಗಿ ನಡೆಯುತ್ತಾವೆ ಅಂತ ನಾವು ಅಂದ್ಕೊಂಡಿದ್ರು ಕೂಡ ಸಣ್ಣ ಪುಟ್ಟ ಘಟನೆಗಳು ಆಗಿರ್ತಾವೆ. ಅದಕ್ಕೆ ನೀವೆಲ್ಲ ಮುಖಂಡರುಗಳಿಗೆ ಇವತ್ತು ಸಣ್ಣ ಪುಟ್ಟ ಘಟನೆ ಆದವು ಅಂದರೆ ಅದು ದೊಡ್ಡ ಮಕ್ಕಳೆಲ್ಲ ನೋಡ್ಕೊಳ್ಳೋದು ಯಾರ ಜವಾಬ್ದಾರಿ ಅಂದ್ರೆ ನೀವು ಮುಖಂಡರುಗಳ ಜವಾಬ್ದಾರಿ. ಈಗ ಆಸಿಫ್ ಬಂದು ನಿಂತಾನಂದ್ರೆ 100 ಮಂದಿ ಮಾತು ಕೇಳ್ತಾವೆ. ಯಾಕಂತಂದ್ರೆ ಕೌನ್ಸಿಲರ್ ಅದಾನ, ನಮ್ಮ ಮುಖಂಡ ಅದಾನ, ಯುವಕ ಅದಾನ, ಲೀಡರ್ ಅದಾನ, ಸಾಳವೆಯವ್ರು ಬಂದದ್ದು 100 ಮಂದಿ ಮಾತು. ಅದಕ್ಕೆ ನಾವು ನಿಮ್ಮ ಮುಖಾಂತರವಾಗಿ 100 ಪೊಲೀಸ್ ಫೋರ್ಸ್ಗಳನ್ನು ರೋಡಲ್ಲಿ ಬಿಟ್ಟಂಗಿಲ್ಲ. ಒಬ್ಬ ಆಸಿಫ್ ಬಂದು ಅಂಬೇಡ್ಕರ್ ಸರ್ಕಲಲ್ಲಿ ನಿಂತ, ಒಬ್ಬರು ಸಾಳ್ವೆಯವರು ಬಂದಲ್ಲಿ ಬಸ್ ಸ್ಟ್ಯಾಂಡ್ ಮುಂದೆ ನಿಂತಂದ್ರೆ 100 ಮಂದಿ ಕಂಡ್ರೆ 100 ಪೊಲೀಸರ ಕೆಲಸ ಅವ್ರು ಮಾಡ್ತಾರೆ ಅಂತ ನಮ್ಮ ಭರವಸೆಯಿಂದ ನಾವು ನಿಮಗೆ ಇನ್ಸ್ಟ್ರಕ್ಷನ್ ಕೊಡ್ತೀವಿ. ಇದು ಯಾರಿಗೆ ವಾರ್ನಿಂಗ್ ಅಲ್ಲ, ಇಟ್ ಈಸ್ ಜಸ್ಟ್ ಎಕ್ಸ್ಟೆಂಡಿಂಗ್ ದ ಆರ್ಮ್ಸ್ ಆಫ್ ದ ಗೌರ್ಮೆಂಟ್. ನಮ್ಮ ಕಣ್ಣುಗಳು, ನಮ್ಮ ಕಿವಿಗಳು, ನಮ್ಮ ಕೈಗಳಾಗಿ ನೀವು ಕೆಲಸ ಮಾಡಬೇಕು ಅಂತ. ರಸೂಲ್ ಸಾಹೇಬ್ರ ಉತ್ಸಾಹ ನೋಡಿ ನನಗೂ ಖುಷಿ ಆಗ್ತದೆ. ಅವರು ಎಷ್ಟು ಪಂಚಿಂಗ್ ಇದನ್ನು ಹೇಳಿಬಿಟ್ಟು ಎಲ್ಲರಿಗೂ ನಾವು ಪೀಸ್ಫುಲ್ಲಾಗಿ ಹಬ್ಬ ಮಾಡ್ತೀವಿ ಅಂತ ಹೇಳಿ. ಈಗ ನೀವು ಮಂಗಳೂರಲ್ಲಿ ಏನು ನಡೀತಾ ಇದೆ ಅನ್ನೋದು ನೀವು ನೋಡಿದ್ರಿ. ಕೆಲವೊಂದು ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಇನ್ವಾಲ್ವ್ ಆದಂಥ ಕೆಲವೊಬ್ಬರ ಮೇಲೆ 107 ಪ್ರಿವೆಂಟಿವ್ ಆ್ಯಕ್ಷನ್ ರಿಪೋರ್ಟ್ ಅಂತ ಮಾಡಿಬಿಟ್ಟು ಅವ್ರ ಮೇಲೆ ಬಾಂಡ್ ಓವರ್ ಮಾಡಿಸಿದ್ರು. ಬಾಂಡ್ ವೈಲೇಷನ್ ಆದಮೇಲೆ ಅದನ್ನು ಫೋರ್ ಫೀಚರ್ ಮಾಡಿದರು. ಅದಾದಮೇಲೆ ಏನು ಮಾಡಿದ್ರು, ಗಡಿಪಾರು ಮಾಡಿಸಿದ್ರು. ರೌಡಿ ಶೀಟರ್ಗಳಿಗೆಲ್ಲನೂ ಕರೆಸ್ಬಿಟ್ಟು ಬಾಂಡ್ ಓವರ್ ಮಾಡಿಸಿದ್ರು. ಹಿಂಗೇನು ನೈತಿಕ ಪೊಲೀಸ್ಗಿರಿ ಇವರೇನು ಹೇಳಿದ್ರಲ್ಲ PS ಆ ಥರ ಏನಾದ್ರು ಮಾಡೋಕ್ಕೆ ಹೋದರೆ ಅದು ಕಠಿಣ ಕಾನೂನು ಯಾವಾಗ ನಿಮ್ಗೆ ಕಟ್ಟಿಟ್ಟ ಬುದ್ಧಿ. ಮೊನ್ನೆನೇ ಇಲ್ಲಿ ಅಥಣಿಯಲ್ಲಿ ಒಂದು ಘಟನೆ ಆಯಿತು, ನಿಮ್ಮೆಲ್ಲರ ಗಮನಕ್ಕೆ ಇರಬೇಕು. ಶೆಡ್ ಒಳಗಡೆ ಏನಾಯ್ತಂತೇಳಿ ಶೆಡ್ ಇನ್ಸಿಡೆಂಟ್ ಬೆಂಗಳೂರಲ್ಲಿ ಆಗಿತ್ತು, ಅದೆಲ್ಲರಿಗೂ ಗೊತ್ತಿತ್ತು. ಅಥಣಿ ಶೆಡ್ ಇನ್ಸಿಡೆಂಟ್ ಗೊತ್ತಿತ್ತಲ್ಲ, ಅದರಲ್ಲಿರೋ ವಿಕ್ಟಿಮು ಕಳ್ಳತನ ಮಾಡ್ತಾರೆ, ಅದರಲ್ಲಿರೋ ಅಕ್ಯೂಸು ನೈತಿಕ ಪೊಲೀಸ್ಗಿರಿ ಮಾಡೋಕ್ಕೆ ನೀ ಕಳ್ಳತನ ಮಾಡ್ತೀವಿ ಅಂದ್ರೆ ನೀನು ಪಾಠ ಕಲಿಸ್ತೀನಿ ಅಂತೇಳಿ ಎಲ್ಲಿ ಹೋದ್ರು? ಎಲ್ಲರೂ ಜೈಲಿಗೆ ಕೂತ್ರ ಅವಶ್ಯಕತೆ ಇರ್ತಾ ಇದು. ನೈತಿಕ ಪೊಲೀಸ್ಗಿರಿ ನೀವು ಒಳ್ಳೇದನ್ನು ಮಾಡಕ್ಕೆ ಹೋದ್ರೂ ಆ ಕೆಟ್ಟ ದಾರಿಯಿಂದ ನೀವು ಒಳ್ಳೇದು ಮಾಡಕ್ಕೆ ಹೋದ್ರೆ ಆಗೋದಿಲ್ಲ, ಸರಿಯಾದ ದಾರಿಯಿಂದನೇ ಮಾಡಬೇಕಾಗ್ತೈತಿ. ಅಂಥ ಪ್ರಕರಣಗಳನ್ನು ಆಗಬಾರ್ದು ಅಂತಂದರೆ ನೀವು ಕಾನೂನು ಕೈಗೆ ತಗೋಬಾರ್ದು. ಅದೇ ರೀತಿ ಭಾಳಷ್ಟು ಸಂಘಟನೆಗಳು ಈ ಅಕ್ರಮ ಕಸಾಯಖಾನೆ ವಿರುದ್ಧ ಇದನ್ನು ಧ್ವನಿ ಇರ್ತಾವೆ. ಬಟ್ ಅವಾಗ ಪೊಲೀಸ್ ಸಹಕಾರ ತೊಗೊಂಡು ಹೋಗ್ಬೇಕಲ್ಲ.
ಪೊಲೀಸ್ ಸಹಾಯ ತೊಗೊಂಡು ಹೋಗ್ರಿ. ಯಾವುದೋ ಒಂದು ಅಕ್ರಮ ಗೋ ಸಾಗಾಣಿಕೆ ಗೋ ಹತ್ಯೆ ಆಗ್ತಾ ಇದೆ ಅಂದ್ರೆ ಪೊಲೀಸ್ ಸಪೋರ್ಟ್ ತೊಗೊಳ್ರಿ. ನಾವು 100% ಬರ್ತೀವಿ. PS ಅವ್ರು ಹೇಳ್ದಂಗೆ ಕಾನೂನಲ್ಲಿ ಏನು ಅವಕಾಶ ಇದೆ, ವೆಟರ್ನರಿ ಡಾಕ್ಟರ್ ಸರ್ಟಿಫಿಕೇಟ್ ಏನು ತೊಗೋಬೇಕು, ಅದನ್ನು ನೀವು ಯಾವ ಥರ ಇದನ್ನು ಮಾಡಬೇಕು, ಏನದು ಮಾಂಸನ ಮಾರಾಟ ಮಾಡಬೇಕು, ಶೇಖರಣೆ ಮಾಡಬೇಕು, ಟ್ರಾನ್ಸ್ಪೋರ್ಟ್ ಮಾಡಬೇಕು, ಅದಕ್ಕೆ ಏನು ಪ್ರೋಟೋಕಾಲ್ ಇದೆ ಅದನ್ನು ಫಾಲೋ ಮಾಡಿದ್ರೆ ಮಾತ್ರ ನಿಮ್ಗೆ ಅವಕಾಶ ಇದೆ. ಅದಿಲ್ಲ ಅಂತಂದ್ರೆ ನಿಮ್ಗೆ ಅವಕಾಶಗಳಿಲ್ಲ. ದೊಡ್ಡ ಪ್ರಮಾಣದಲ್ಲಿ ಎಲ್ಲೆಂಡೂ ಮಾಡ್ತೀರಿ, ದೊಡ್ಡ ಪ್ರಮಾಣದಲ್ಲಿ ಕಾನೂನಿನಲ್ಲಿ ನೀವು ಆರೋಪಿ ಸ್ಥಾನದಲ್ಲಿ ನಿಲ್ತೀರಿ. ಅದನ್ನು ಆಗದೇ ಇರುವಂಥ ತಾವು ನೋಡ್ಕೋಬೇಕು. ಅದು ಬಿಟ್ಟು ಕೆಲವೊಂದು ರಸೂಲ್ ಸರ್ ಹೇಳ್ದಂಗೆ ಕೆಲವೊಂದು ಸಣ್ಣ ಸಣ್ಣ ಯುವಕರು ಇರ್ತಾರೆ, ಅವರಿಗೆ ನಾವು ಎಷ್ಟು ಹೇಳಿದ್ರು ಅವ್ರು ಕೇಳೋದಿಲ್ಲ, ಅವ್ರಿಗೆ ಒಂದು ಸ್ವಲ್ಪ ಬುದ್ಧಿವಾದ ಹೇಳಬೇಕು ಅಂತೇಳಿ. ಮೊನ್ನೆನೇ ಇಲ್ಲಿ ನಮ್ಮ ಅಥಣಿ ಜಾತ್ರೆ ನಡೆದಾಗ ಕೂಡ ಅಲ್ಲೊಂದು ಸ್ವಲ್ಪ ಮಾತಿನ ಚಕಮಕಿಗಳಾದವು. ಬೈಕು ಬುಲೆಟು ತೊಗೊಂಡ್ಬಿಟ್ಟು ಹಾರ್ನು ಸೈಲೆನ್ಸರ್ ಪೈಪ್ ತೆಗೆದ್ಬಿಟ್ಟು ಬರ್ರ ಹೊಡ್ಕೊಂತ ಹೋದ್ರು. ಅವೆಲ್ಲ ನಾವು ಗಮನಕ್ಕೆ ತೊಗೊಂಡಿರ್ತೀವಿ. ಗಮನಕ್ಕೆ ತೊಗೊಂಡಾದ್ಮೇಲೆ ಅದನ್ನು ಡೈರಿ ಎಂಟ್ರಿ ಮಾಡಿರ್ತೀವಿ, ಅವ್ರ CCTV ಫುಟೇಜ್ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀವಿ. ಅಲ್ಲಿ ಜಗಳ ಮಾಡಿದ್ದು ವಿಡಿಯೋ ಮಾಡ್ಕೊಂಡು ನಮ್ಮ ಕಡೆ ಸೇವ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ. ಯಾವಾಗ ಕಾಲ ಬರ್ತೈತಿ ಅವೆಲ್ಲ ದಾಖಲೆ ಹಚ್ಚಿಬಿಟ್ಟು ರೌಡಿ ಶೀಟ್ ತೆಗೆದ್ಬಿಟ್ಟು ಅವನ ಮೇಲೆ ಹೇಗೆ ನಿಗಾ ಇಡಬೇಕು ಇಡ್ತೀವಿ. ಈಗ ಹಾರಾಡ್ದವ ಇವತ್ತೇ ನಿಮಗೆ ಮೋಕ್ಷ ಸಿಗೋದಿಲ್ಲ, ಅದಕ್ಕೆ ಸಿಗ್ತೈತಿ. ಕಾನೂನು ಕ್ರಮ ಯಾವಾಗ ಇರ್ತೈತೆ ಅವಾಗ ಸಿಗ್ತೈತಿ. ಹಂಗೆ ಭಾಳಷ್ಟು ಡಾಕ್ಯುಮೆಂಟ್ ಬಿಲ್ಡ್ ಆಗ್ತೈತಿ, ಡೈರಿ ಎಂಟ್ರಿ ಆಗ್ತೈತಿ, SID ಎಂಟ್ರಿ ಆಗ್ತೈತಿ, SB ರಿಪೋರ್ಟ್ ಬರ್ತೈತಿ. ಆಮೇಲೆ ಬಾಂಡ್ ಓವರ್ ಇದನ್ನು ಮಾಡ್ತೀವಿ, ಅನೌನ್ಸ್ಮೆಂಟ್ ಮಾಡ್ತೀವಿ, ಆಮೇಲೆ ಬಾಂಡ್ ಓವರ್ ಆಗ್ತೈತೆ, ಆಮೇಲೆ ರೌಡಿ ಶೀಟರ್ ತೆಗಿತೀವಿ. ಒಂದು ಸರಿ ತೆಗೆದ್ರೆ ಅದು ಕ್ಲೋಸ್ ಮಾಡೋಕ್ಕೆ 10 ವರ್ಷ ಅವಕಾಶ ಇಲ್ಲ, ಯಾರು ಹೇಳಿದ್ರು ಮಾಡೋಕ್ಕೆ ಅವಕಾಶ ಇಲ್ಲ. ಸೊ ನಿಮ್ಮ ಯುವಕರಿಗೂ ನೀವು ಹೋಗಿ ಹೇಳ್ಬೇಕು, ನೋಡಪ್ಪ ಇವತ್ತು ಹಾರಾಡಿರ್ತೀವಿ, ಮೀಡಿಯಾದಾಗ ಬರ್ತೀವಿ, ಇವತ್ತು ಹೀರೋ ಆಗ್ತೀವಿ, ನಾಳೆ ನಿಮ್ಮ ಕತೆ ಏನಾಗ್ತೈತಿ ಗೊತ್ತಿಲ್ಲ. ಅದಕ್ಕೆ ಸುಮ್ಮನೆ ವ್ಯವಸ್ಥೆ ವಿರುದ್ಧವಾದ ಧ್ವನಿ ಅನಾಚಾರದ ವಿರುದ್ಧ ಅಷ್ಟೇ ಇರಬೇಕು. ವ್ಯವಸ್ಥೆ ಸರಿಯಾಗಿದ್ದಾಗ ಅದರ ವಿರುದ್ಧ ಇರಬಾರ್ದು. ಅದಕ್ಕೆ ನೀವು ತಿಳ್ಕೊಳ್ರಿ, ವ್ಯವಸ್ಥೆಯಲ್ಲಿ ಯಾವಾಗೂ ಕೂಡ ಕಾನೂನು ಅಡಿಯಲ್ಲೇ ಇರ್ತೈತೆ. ನೀವು ಕೂಡ ಕಾನೂನು ಕೈ ಜೋಡಿಸ್ಬೇಕು, ಕಾನೂನು ಕೈ ತಗೋಬಾರ್ದು. ಹಬ್ಬನ ಲೆಕ್ಕದಾಗ ನಾವು ಮಾಡ್ಬೇಕಂತ ನಾನು ಅನ್ಕೊಂಡಿರ್ತೀನಿ. ಆದರೂ ಕೂಡ ಇದೇ ಸಮಯನ ದುರುಪಯೋಗ ಪಡಿಸ್ಕೊಳ್ಳೋಂಥ ಕೆಲವೊಂದು ದುಷ್ಟಶಕ್ತಿಗಳು ಎಲ್ಲ ಸಮಾಜದಲ್ಲೂ ಎಲ್ಲ ಸಮುದಾಯದಲ್ಲೂ ಇರ್ತಾವೆ. ಹೆಂಗಾರೆ ಒಂದು ಮಾಡಬೇಕು, ಏನಾರ ಒಂದು ಕೆಟ್ಟ ಹೆಸರು ತರಬೇಕು ಅಂತಲೇ ಇರ್ತೈತಿ, ಅಥವಾ ಚಟನೆ ಹಂಗಿರ್ತೈತೆ. ಹಿಂಗಾಗಿ ಈ ಹಿಂದೆ ಕೂಡ ಭಾಳಷ್ಟು ಸರಿ ಶಾಂತಿ ಸಭೆ ಮಾಡಿದ್ರು ಕೂಡ ಹಬ್ಬಗಳು ಶಾಂತಿಯುತವಾಗಿ ನಡೆಯುತ್ತಾವ ಅಂತ ನಾವು ಅನ್ಕೊಂಡಿದ್ರು ಕೂಡ ಸಣ್ಣ ಪುಟ್ಟ ಘಟನೆಗಳು ಆಗಿರ್ತಾವೆ. ಅದಕ್ಕೆ ನೀವೆಲ್ಲ ಮುಖಂಡರುಗಳಿಗೆ ಕರೆದಿದ್ದೀವಿ. ಇಂಥವು ಸಣ್ಣ ಪುಟ್ಟ ಘಟನೆ ಆಗುವ ರೆಸ್ಪಾನ್ಸಿಬಿಲಿಟಿಯಲ್ಲಿ ಹೋಗಿ ಅದು ದೊಡ್ಡ ಮಟ್ಟದಲ್ಲ ನೋಡ್ಕೊಳ್ಳೋದು ಯಾರ ಜವಾಬ್ದಾರಿ ಅಂದ್ರೆ ನೀವು ಮುಖಂಡರುಗಳ ಜವಾಬ್ದಾರಿ. ಈಗ ಆಸಿಫ್ ಬಂದು ನಿಂತಾನಂದ್ರೆ 100 ಮಂದಿ ಮಾತು ಕೇಳ್ತಾರೆ. ಯಾಕಂತಂದ್ರೆ ಕೌನ್ಸಿಲರ್ ಅದಾನ, ನಮ್ಮ ಮುಖಂಡ ಅದಾನ, ಯುವಕ ಅದಾನ, ಲೀಡರ್ ಅದಾನ, ಸಾಳವೆಯವರು ಬಂದ್ರೂ 100 ಮಂದಿ ಮಾತು ಕೇಳ್ತಾರೆ. ಅದಕ್ಕೆ ನಾವು ನಿಮ್ಮ ಮುಖಾಂತರವಾಗಿ 100 ಪೊಲೀಸ್ ಫೋರ್ಸ್ಗಳನ್ನ ರೋಡಲ್ಲಿ ಬಿಟ್ಟಂಗೆ. ಒಬ್ಬ ಆಸಿಫ್ ಬಂದು ಅಂಬೇಡ್ಕರ್ ಸರ್ಕಲ್ ಅಲ್ಲಿ ನಿಂತ, ಒಬ್ರು ಸಾಳ್ವೆಯವರು ಬಂದಲ್ಲಿ ಬಸ್ ಸ್ಟ್ಯಾಂಡ್ ಮುಂದೆ ನಿಂತಂದ್ರೆ 100 ಮಂದಿ ಕಂಟ್ರೋಲ್ 100 ಪೊಲೀಸರ ಕೆಲಸ ಅವ್ರು ಮಾಡ್ತಾರೆ ಅಂತ ನಮ್ಮ ಭರವಸೆಯಿಂದ ನಾವು ನಿಮಗೆ ಇನ್ಸ್ಟ್ರಕ್ಷನ್ ಕೊಡ್ತೀವಿ. ಇದು ಯಾರಿಗೆ ವಾರ್ನಿಂಗ್ ಅಲ್ಲ, ಇಟ್ ಈಸ್ ಜಸ್ಟ್ ಎಕ್ಸ್ಟೆಂಡಿಂಗ್ ದ ಆರ್ಮ್ಸ್ ಅಂತದವರು. ನಮ್ಮ ಕಣ್ಣುಗಳು, ನಮ್ಮ ಕಿವಿಗಳು, ನಮ್ಮ ಕೈಗಳಾಗಿ ನೀವು ಕೆಲಸ ಮಾಡ್ತಾರೆ. ರಸೂಲ್ ಸಾಹೇಬರ ಉತ್ಸಾಹ ನೋಡಿ ನಮ್ಗೆ ಖುಷಿ ಆಗ್ತದೆ. ಅವರು ಎಷ್ಟು ಟಚಿಂಗ್ ಇದನ್ನು ಹೇಳ್ಬಿಟ್ಟು ಎಲ್ಲರಿಗೂ ನಾವು ಪೀಸ್ಫುಲ್ಲಾಗಿ ಮಂಗಳೂರಲ್ಲಿ ಏನು ನಡೀತಾ ಇದೆ ಕೆಲವೊಂದು ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ಸಭೆಗೆ ಸ್ವಾಗತ. ಅದೇ ರೀತಿಯಾಗಿ ನಮ್ಮ ಅಥಣಿ ಅಂಜುಮಾನ್ ಕಮಿಟಿ ಅಧ್ಯಕ್ಷರಾದಂಥ ಸೈಯದವರಿಗೆ ನಮ್ಮ ವೈಯಕ್ತಿಕವಾಗಿ ನಮ್ಮ ಪೊಲೀಸ್ ಇಲಾಖೆಯಿಂದ ಅವರಿಗೂ ಸಹ ಸ್ವಾಗತವನ್ನು ಕೋರಿದ್ದೇನೆ. ಅದೇ ರೀತಿಯಾಗಿ ನಮ್ಮ ಬಳವಾಡ ಗ್ರಾಮದ ರಸೂಲ್ ಅವರು ಸಭೆಗೆ ಸ್ವಾಗತವನ್ನು ಕೋರುತ್ತಾ, ಎಲ್ಲರಿಗೂ ನಮಗೆಲ್ಲ ತಿಳಿದಿರುವಂತೆ ಪ್ರತಿ ವರ್ಷ ನಾವು ತಮಗೆಲ್ಲ ಗೊತ್ತಿದೆ ಸಾಂತ ಸಭೆಯಲ್ಲಿ ಯಾಕೆ ಹಮ್ಮಿಕೊಳ್ತೀವಿ, ಅದು ಉದ್ದೇಶ ಹಬ್ಬಗಳಲ್ಲಿ ಯಾವುದೇ ಒಂದು ಗಲಾಟೆಗಳಾಗಬಾರ್ದು, ಯಾವುದೇ ಒಂದು ಕಾನೂನು ಸುವ್ಯವಸ್ಥೆ ಹಾಳಾಗಬಾರ್ದು. ಹಬ್ಬ ಮಾಡೋ ಉದ್ದೇಶ ಏನಂದರೆ ಎಲ್ಲರೂ ಖುಷಿಯಿಂದ ಮನಸ್ಸಿಗೆ ಇರೋದು, ಎಲ್ಲರೂ ಖುಷಿಯಿಂದ ಇರೋ ಉದ್ದೇಶವನ್ನು ಹಾಳು ಮಾಡಬಾರ್ದು, ಆ ಉದ್ದೇಶಕ್ಕೆ ಧಕ್ಕೆ ಬರಬಾರ್ದು ಅನ್ನೋ ವಿಚಾರಕ್ಕೆ ನಾವು ಇಲಾಖೆ ವತಿಯಿಂದ ಪ್ರತಿ ಸಾರಿ ಹಬ್ಬವನ್ನು ಈ ಒಂದು ಸಾಂಸ್ಕೃತಿಕ ಸಭೆಯನ್ನು ಮಾಡ್ಕೊಂಡು ಬಂದಿದ್ದೀವಿ. ಈಗ ಈ ಒಂದು ಹಬ್ಬದ ಸಂಬಂಧಪಟ್ಟಂತೆ ಇಲ್ಲಿ ಬೇರೆ ಸಂಘಟನೆಗಳಾಯಿತು, ಆಮೇಲೆ ಪತ್ರಿಕಾ ಮಾಧ್ಯಮದಲ್ಲಿದ್ರಿ, ಆಮೇಲೆ ಕಸಾಯಿಖಾನೆಯವರಿದ್ರಿ, ಇನ್ನೇನಾದರೂ ಸಮಸ್ಯೆಗಳು ಪ್ರತಿ ವರ್ಷ ಹೋದ ವರ್ಷ ಈ ಥರ ಘಟನೆಗಳು ನಡೆದ ಸಲ ಈ ಥರ ಸಮಸ್ಯೆಗಳಾಯಿತು. ಅದಕ್ಕೆ ಸಂಬಂಧಪಟ್ಟಂಗೆ ನೀವು ಈ ಥರ ನಮ್ಮ ಮುಂಜಾಗ್ರತಾ ಕ್ರಮವಾಗಿ ನಮ್ಮ ಸ್ವಲ್ಪ ಪೊಲೀಸ್ ಸಿಬ್ಬಂದಿಯನ್ನು ಕೊಟ್ಟರೆ, ಸುತ್ತ ಬಂದೋಬಸ್ತು ಕೊಟ್ಟರೆ, ಇನ್ನೂ ಸಹ ನಾವು ಚೆನ್ನಾಗಿ ಹಬ್ಬವನ್ನು ಮಾಡ್ಬೋದು, ಇನ್ನೂ ಸಹ ನಾವು ಯಾವುದೋ ಘಟನೆಗಳು ಜರಗದಂತೆ ನಾವು ನೋಡ್ಕೊಂಡು ಹೋಗ್ಬೋದು ಅನ್ನೋ ವಿಚಾರ ನಿಮ್ಮ ಗಮನಕ್ಕೆ ಬಂದಿರ್ತದೆ.
ಎಲ್ಲ ವಿಚಾರ ನಾವು ಗಮನ ಕೊಡೋದಿಲ್ಲ. ಕೆಲವು ವಿಚಾರಗಳು ನಿಮ್ಮ ಸಮಾಜದ ಮುಖಂಡರಿಗೆ, ಕೆಲವು ವಿಚಾರಗಳು ಸಂಘಟನೆಗಳವರಿಗೆ, ಕೆಲವು ವಿಚಾರಗಳು ಪತ್ರಿಕಾ ಮಾಧ್ಯಮದವರಿಗೆ ಗೊತ್ತಾಗಿರುತ್ತೆ. ಆ ಥರ ನಿಮ್ಗೆ ಏನಾದರೂ ಸಮಸ್ಯೆಗಳಿದ್ದರೆ ಅದಕ್ಕೆ ನಾವು ಯಾವ ರೀತಿ ಸ್ಪಂದನೆ ಮಾಡಬೇಕು ಅನ್ನೋದು ನಮಗೆ ಸ್ವಲ್ಪ ವಿಚಾರ ತಿಳಿಸಿದ್ರೆ ನಾವು ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಬಂದೋಬಸ್ತಿನ ಮಾಡ್ಕೊಳ್ಳೋ ಸಿದ್ಧತೆ ಮಾಡ್ಕೋತೀವಿ. ಈಗ ನಮ್ಮ ಅಂಜುಮನ್ ಕಮಿಟಿ ಅಧ್ಯಕ್ಷರಿದ್ದಾರೆ, ಅವರು ಒಂದು ಹಬ್ಬದ ಸಂಬಂಧಪಟ್ಟ ಯಾವ ಹಬ್ಬ ಆಗ್ತದೆ, ಯಾವ ದಿನ ನೀವು ಹಬ್ಬವನ್ನು ಪ್ರಾರಂಭ ಮಾಡ್ತೀವಿ, ಹಿಂದಿನ ದಿನ ಪ್ರಾರಂಭ ಆಗುತ್ತೋ ಮರುದಿನ ಪ್ರಾರಂಭ ಆಗ್ತದೆ, ಯಾವ ರೀತಿ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಒಂದು 2 ಮಾತುಗಳನ್ನು ಕೇಳಿದ್ರೆ ನಾವು ಮುಂದೆ ಸಭೆಯನ್ನು ತೊಗೊಂಡು ಹೋಗ್ತೀವಿ. ವಿಚಾರ ನಿಮ್ಗೆ ಗೊತ್ತಾದರೆ ನಾವು ಪೊಲೀಸ್ ಒಂದು 24/7 ಇರ್ತೀವಿ. ERSS 112 ಇರ್ತದೆ. ಅವರಿಗೆ ಮಾಹಿತಿಯನ್ನು ತಿಳಿಸೋದ್ರ ಮೂಲಕ ಈ ಥರ ಯಾವುದೇ ಸಾಗಾಟನೆ ಆಗ್ತಾ ಇದೆ, ನೀವು ಅವುಗಳನ್ನ ತಡೆಯಿರಿ ಅಂತ ಹೇಳಿದ್ರೆ ನಾವು ಬರ್ತೀವಿ, ನಾವು ಅಟೆಂಡ್ ಮಾಡ್ತೀವಿ. ಅದು ಸರಿನೋ ತಪ್ಪು ಅನ್ನೋ ವಿಚಾರ ಬಗ್ಗೆ ನಾವು ತಿಳ್ಕೊತೀವಿ. ತಪ್ಪಿದ್ರೆ ಕಾನೂನು ಅಡಿಯಲ್ಲಿ ಕ್ರಮ ತಗೊಳ್ತೀವಿ. ಸರಿ ಇದ್ದರೆ ಕಾನೂನು ರೀತಿಯಲ್ಲಿ ಯಾವ ರೀತಿ ಸರಿ ಅನ್ನೋದ್ರ ಬಗ್ಗೆ ನಿಮಗೆ ಮನವರಿಕೆ ಮಾಡ್ಕೊಡ್ತೀವಿ. ಅದನ್ನು ಬಿಟ್ಟು ನೀವಾಗೆ ನಮಗೆಲ್ಲ ಗೊತ್ತಿದೆ ಅನ್ನೋ ವಿಚಾರನ ತಿಳ್ಕೊಂಡು ನಮ್ಮ ಕಾನೂನು ಕೈಗೊಳ್ಕೊಂಡು ತೊಗೊಂಡವರಿಗೆ ಹೊಡೆಯೋದು ಬಡಿಯೋದು ನೈತಿಕ ಪೊಲೀಸ್ಗಿರಿಯನ್ನು ಯಾವುದೇ ಕಾರಣಕ್ಕೂ ಮಾಡಲಿಕ್ಕೆ ನಮ್ಮಲ್ಲಿ ಯಾವುದೇ ಕಾರಣಕ್ಕೂ ಅವಕಾಶ ಇಲ್ಲ. ಅದಕ್ಕೆ ನೀವು ಯಾವಾಗ ಹೋಗಬಾರ್ದು ಅನ್ನೋ ವಿಚಾರ ನೀವು ಸಾಮಾನ್ಯ ಅವರಿಗೆ ಮುಗಿಸುವಂಥ ಕೆಲಸ ಮಾಧ್ಯಮದವರು ಮಾಡಬೇಕು. ಅದರ ಜೊತೆಗೆ ಈ ಇನ್ಸ್ಟಾಗ್ರಾಮು ಮತ್ತು ವಾಟ್ಸಪ್ಪು ಮತ್ತು ಫೇಸ್ಬುಕ್ಗಳಲ್ಲಿ ಒಂದು ಧರ್ಮದ ವಿರುದ್ಧ, ಒಂದು ಧಾರ್ಮಿಕ ಭಾವನೆಗಳ ವಿರುದ್ಧ ಯಾವುದಾದ್ರೂ ಒಂದು ಪೋಸ್ಟನ್ನು ಹಾಕುವುದು, ಅವರ ಧರ್ಮಕ್ಕೆ ಅಥವಾ ಅವ್ರ ಭಾವನೆಗಳಿಗೆ ಧಕ್ಕೆ ತರುವಂಥ ಪೋಸ್ಟನ್ನು ಏನಾದ್ರು ಹಾಕಿದರೆ ನಮ್ಮ ಪೊಲೀಸ್ ಇಲಾಖೆಯಲ್ಲಿ 24 ಗಂಟೆ ನಿಮ್ಮ ಸಾಮಾಜಿಕ ಜಾಲತಾಣಗಳನ್ನು ಏನು ನಾವು ಮಾನಿಟರ್ ಮಾಡ್ತಾ ಇದ್ದೀವಿ, ನೋಡ್ತಾ ಇರ್ತೀವಿ. ಏನಾದ್ರು ಒಂದು ಚೂರು ವ್ಯತ್ಯಾಸ ಆದ್ರೂ ಸಂಬಂಧಪಟ್ಟವ್ರು ತೊಗೊಂಡು ಬಂದು ನಾವು ಕಾನೂನಿನಲ್ಲಿ ಖಚಿತವಾಗಿ ನಿಮ್ಮ ಮೇಲೆ ನಾವು ಕಾನೂನು ರೀತಿ ಕ್ರಮ ಕೈಗೊಳ್ತೀವಿ. ಆ ವಿಚಾರ ಸಂಬಂಧಪಟ್ಟಂಗೆ ಯಾರು ಹೇಳಿದ್ರು ನಾವು ಕೇಳೋದಿಲ್ಲ. ನಿಮ್ಗೆ ಗೊತ್ತಿರಲಿ, ನಿನ್ನೆನೇ ಒಂದು ಯಾವುದೋ ಒಂದು ಒಬ್ಬ ಸಾಮಾಜಿಕ ಜಾಲತಾಣದಲ್ಲಿ 1 ತಿಂಗಳಿಂದ ಅವನು ಕತ್ತಿ ತೊಗೊಂಡು ಹಾಕೊಂಡು ಯಾರಿಗೋ ಒಬ್ರು ಪೋಸ್ಟ್ ಹಾಕಿದ್ದ ಇನ್ಸ್ಟಾಗ್ರಾಮ್ದಲ್ಲಿ. ತೊಗೊಂಡು ಬಂದಿವಿ, ಕೇಸ್ ಮಾಡಿದ್ವಿ, ಕಳಿಸ್ಬಿಟ್ಟಿವಿ. ನಿನ್ನೆ ಯಾವ ಕುಡ್ಗೋತ್ಕೊಂಡು ಹಿಡಿದು ಫುಲ್ ಕುಡ್ಗೋತ್ಕೊಂಡು ಜಿಗಾಡಾಕತ್ತಿದ್ದ. ಅದನ್ನು ಕುಡ್ಗೋತ್ಕೊಂಡು ಜಿಗಾಡ್ತಾನೆ ಮತ್ತು ಇನ್ಸ್ಟಾಗ್ರಾಮ್ದಾಗ ಹಾಕಿದ್ದ. ಅವನು ಕರೆಸಿ ಅದನ್ನ ಡಿಲೀಟ್ ಮಾಡಿಸಿ ಅವನಿಗೂ ವಾರ ಮಾಡಿ ಕಳಿಸಿದ್ವಿ. ಹಾಗೆ ನೀವು ಏನು ಯಾವ ಸಾಮಾಜಿಕ ಮಾಧ್ಯಮದಲ್ಲಿ ಏನು ನೀವು ನಿಮ್ಮ ಕೆಟ್ಟ ಚಟಗಳನ್ನು, ನಿಮ್ಮ ಕೆಟ್ಟ ವಿಚಾರಗಳನ್ನು ಸಾಮಾಜಿಕ ಜಾಲದಲ್ಲಿ ಹಾಕಿದರೆ ನಾವು 100% ನಮ್ಗೆ ಗೊತ್ತಾಗ್ತದೆ. ಅವುಗಳನ್ನ ನಾವು ಮಾನಿಟರ್ ದಿನನಿತ್ಯದಲ್ಲಿ ನಮ್ಮ ಮಾನಿಟರ್ ಮಾಡ್ತಾ ಇದ್ದೀವಿ. ಹಂಗೇನಾದ್ರು ಕಂಡು ಬಂದಲ್ಲಿ ನಿರ್ದಾಕ್ಷಿಣ್ಯವಾಗಿ ನಿಮ್ಮಗಳ ಮೇಲೆ ನಾವು ಕಾಣುವಂಥ ಕ್ರಮ ಕೈಗೊಳ್ಳುತ್ತಂದ್ರೆ ಇದರ ಮೂಲಕ ನಾವು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀವಿ. ಮುಖ್ಯವಾಗಿ ಈ ಥರ ಮತ್ತು ಸ್ಪೆಷಲಿ ಕಸಾಯಿಖಾನೆಗಳಿಗೆ ಸಂಬಂಧಪಟ್ಟಂತೆ ಕಸಾಯಿಖಾನೆಗಳವರು ನೀವು ಏನು ನಮ್ಮ ರಾಜ್ಯ ಸರ್ಕಾರ ಯಾವ ರೀತಿ ಕಾನೂನನ್ನು ಮಾಡಿದ್ರೆ ಅದರ ಅಡಿಯಲ್ಲಿ ನಿಮ್ಮ ಕಸಾಯಿಖಾನೆಗಳು ನಡೀಬೇಕು. ಅದನ್ನು ಬಿಟ್ಟು ನೀವೇನಾದ್ರು ಯಾರು ಕೇಳಂಗಿಲ್ಲ, ಯಾರು ಹೇಳೋದಿಲ್ಲ, ನಮ್ಗೆ ಯಾರು ಗೊತ್ತಾಗೋದಿಲ್ಲ ನಾವು ಮಾಡಿರೋದಂದ್ರೆ ಈಗ ಎಲ್ಲರ ಹತ್ರ ಮೊಬೈಲ್ ಇದಾವೆ, ಎಲ್ಲರಿಗೂ ಕಾನೂನು ಗೊತ್ತೈತಿ, ಎಲ್ಲರಿಗೂ ಕಮ್ಯುನಿಕೇಶನ್ ಐತಿ. ಪ್ರತಿಯೊಬ್ಬರು ಅವ್ರದೇ ಆದಂಥ ಒಂದು ನೆಟ್ವರ್ಕ್ ಐತಿ, ಪ್ರತಿಯೊಬ್ಬರು ಅವ್ರದೇ ಆದಂಥ ಮಾಹಿತಿದಾರ ಇದ್ದಾರೆ. ಸ್ವಲ್ಪ ವ್ಯತ್ಯಾಸ ಆದರೂ ನಿಮ್ಮ ಉದ್ಯೋಗಕ್ಕೆ ತೊಂದರೆ ಆಗ್ತೈತಿ. ಏನು ಸರ್ಕಾರದ ಕಾನೂನು ಅಡಿಯಲ್ಲಿ ನಿಯಮಗಳಿದಾವೆ, ಆ ನಿಯಮಗಳು ನಿಮ್ಗೆ ಗೊತ್ತಿದೆ. ಆ ನಿಯಮ ಅಡಿಯಲ್ಲಿ ನಿಮ್ಮ ಕಸಾಯಿಖಾನೆ ನಡೀಬೇಕು ಹೊರತು ಯಾವುದನ್ನು ಮೀರಿ ಏನಾದ್ರು ಆದ್ರೆ ನಾವು ನಿಮ್ಮ ಮೇಲೆ ಕಾನೂನು ಕ್ರಮ ಕೈಗೊಳ್ಳುತ್ತೆ ನೇರವಾಗಿ ಹೇಳ್ತೀವಿ. ಹಬ್ಬತ್ತಿ ಅದು ಮಾಡಬಾರ್ದು, ಇನ್ನೊಂದು ಅವಕಾಶ ಕೊಡಿ ಅಂತ ಯಾವುದೇ ಕಾರಣ ಇಲ್ಲ. ನೀವು ಹಬ್ಬಕ್ಕೆ ನಮ್ಗೆ ಸಂಪೂರ್ಣವಾಗಿ ಬೆಂಬಲ ಐತಿ, ಸಂಪೂರ್ಣವಾಗಿ ನಾವು ನಿಮ್ಮ ಜೊತೆ ಹಬ್ಬ ಮಾಡ್ತೀವಿ. ಕಾನೂನು ಮೀರಿ ಯಾವುದೇ ಕಾರಣಕ್ಕೂ ನಾವು ಅವಕಾಶ ಕೊಡುವುದಿಲ್ಲ ಅನ್ನೋ ಒಂದು ಸ್ಪಷ್ಟವಾದ ಸಂದೇಶನ ಇದ್ರ ಮೂಲಕ ಹೇಳಕ್ಕೆ ಇಷ್ಟಪಡ್ತೀವಿ. ಅದರ ಜೊತೆಗೆ ಸದರಿಯ ಸಭೆಯನ್ನು ಉದ್ದೇಶಿಸಿ ಇನ್ನೂ ಕೆಲವು ವಿಚಾರಗಳನ್ನ ಮೊನ್ನೆ ಅಧ್ಯಕ್ಷ ಸ್ಥಾನದ ನಮ್ಮ DSP ಪ್ರಶಾಂತ್ ಮುನ್ನಳ್ಳಿ ಸರ್ ಇನ್ನೊಂದು ವಿಚಾರಗಳನ್ನ ತಂದು ಹಂಚ್ಕೊಳ್ತಾರೆ. ಏನಾದರೂ ಸಮಸ್ಯೆಗಳಿದ್ರೆ ನಿಮ್ಮ ಮತ್ತೇನೋ ಏನಾದ್ರು ಕೇಳೋ ವಿಚಾರ ಇದ್ರೆ ನೇರವಾಗಿ ಕೇಳಬಹುದು. ಆಫೀಸರ್ ನಮ್ಗೆ ಯಾವ ರೀತಿ ಸೇವೆ ಒದಗಿಸ್ತಾರ, ನಾವು ಅವ್ರಿಗೆ ಯಾವ ರೀತಿಯಾದಂತ ಒಂದು ಮಾಹಿತಿ ಕೊಡ್ಬೇಕು, ಅದರಿಂದ ನಾವು ಎಷ್ಟು ಸೇಫ್ ಆಗಿರ್ತೀವಿ, ಮುಂದಿನ ದಿನಮಾನಗಳಲ್ಲಿ ನಾವು ಒಂದು ಸೇಫ್ಟಿ ಪ್ರಿಕಾಷನ್ಸ್ ಹೆಂಗ್ ಯೂಸ್ ಮಾಡ್ಬೇಕು ಅನ್ನೋದು ಅವ್ರ ಜೊತೆ ನಾವು ಕಮ್ಯುನಿಕೇಶನ್ ದಾಗ ಇದ್ರೆ ಮಾತ್ರ ಗೊತ್ತಾಗ್ತದೆ. ಎಲ್ಲರೂ ಏನ್ ಮಾಡ್ತೀವಿ, ಪೊಲೀಸ್ ಆಫೀಸರ್ ಜೀಪ್ ಮುಂದ್ ಬರ್ತಿದ್ದಂದ್ರೆ ನಾವು ಈ ರೋಡ್ಲೆ ಯೂಟರ್ನ್ ಮಾಡಿರ್ತೀವಿ. ಹಂಗಿರೋದಿಲ್ಲ. ಆಫೀಸರ್ಸ್ ಅಲ್ಲಿ ಮೇನ್ ಏನ್ ಹೇಳ್ತಾರಪ್ಪ ಅಂದ್ರೆ ಏನೋ ಒಂದು ತಪ್ಪು ಮಾಡಿದ್ರೆ ಫಸ್ಟ್ ನಿಮ್ಗೆ ಯಾವ ರೀತಿ ಅದನ್ನ ಅವ್ರ ತಪ್ಪು, ನಾನು ಒಂದು ಅಡ್ವೊಕೇಟ್ ಆಗಿ ಹೇಳತ್ತೀನಿ, ಏನೋ ಒಂದು ಪೊಲಿಟಿಕಲ್ ಸ್ಪೀಚ್ ಅಲ್ಲ ಇದು. ನಾನು ಇಷ್ಟೆಲ್ಲ ಸ್ಪೀಚ್ ಹೇಳೋದೇನಂತಂದ್ರ ನಮ್ದು ಪೊಲೀಸ್ ಆಫೀಸರ್ ಅಲ್ಲಿ ಕಮ್ಯುನಿಕೇಶನ್ ಗ್ಯಾಪ್ ಇರೋದ್ರಿಂದಲೇ ಈ ಒಂದು ಅನಾನುಕೂಲತೆಗಳು ಘಟನೆಗಳು ನಡೀತಾವ. ಆಕ್ಚುಲಿ ಸರ್ ಹೇಳ್ದಂಗ ಮೊನ್ನೆ ಆದಂತ ಘಟನೆ ನಾ ಹೇಳಾವಿದ್ನಿ, ಸರ್ ಅದನ್ನ ನೆನಪಿಸಿ ಮಾಡಿಕೊಟ್ಟಿದ್ರು. ಏನು ಒಂದು ನಮ್ಮಲ್ಲೇ ಒಂದು ಘಟನೆ ಆಯ್ತು. ಆ ಘಟನೆ ಹೆಂಗಾಯ್ತಪ್ಪ ಅಂತಂದ್ರ ನಾವು ಆಕ್ಚುಲಿ ಲೀಡರ್ಗಳು ನಾವು ಏನೋ ಒಂದು ಮಿಸ್ಟೇಕ್ ಮಾಡ್ತೀವಿ ಅಂತ ಅನಿಸ್ತದೆ. ಏನೋ ಒಂದು ತಪ್ಪು ಮಾಡತ್ತೀವಿ ಅಂತಂದ್ರೆ 4 ಜನ ನಮ್ಮ ಕೈ ಕಳಗಿರುವಂತ ನಮ್ಮ ಮಾತು ಕೇಳುವಂತವ್ರು ನಲ್ಲಿ ಕಳಿಸ್ತೀವಿ ನಾವು. ಅವ್ರು ಏನ್ ಮಾಡ್ತಾರಪ್ಪ ಅಂತ ಒಂದು ಕರ್ದ ನನ್ನ ಅಂತೇಳಿ ಹೀರೋಗಿರಿ ಮಾಡಕ್ ಹೋಗ್ತೀವಿ. ನಾನು ಓಪನ್ಲಿ ಹೇಳ್ತೀನಿ, ತಪ್ಪು ಸರಿಯೋ ಗೊತ್ತಿಲ್ಲ, ಬಟ್ ಇದರಿಂದ ನೀವು ತಿಳ್ಕೋಬೇಕು ಏನಂತಂದ್ರೆ ಅವ್ರೇನು ಒಂದು ಉತ್ಸುಕತೆಯಿಂದ ಬಂದು ಏನೇನೋ ಒಂದು ಮಾಡಿಬಿಡ್ತಾರೆ. ಬಟ್ ಕಾನೂನು ನೀವು ಎಲ್ಲಿ ಹೋದ್ರೂ ಬಿಡೋದಿಲ್ಲ.
ನೀವು ಅದೇ ಒಂದು ಸಲೀಸಾಗಿ ಕಾನೂನು ಮುಂದೆ ಬಂದ್ರ ತಪ್ಪು ಮಾಡಿದವರಿಗೆ ಯಾವ ರೀತಿ ಶಿಕ್ಷೆ ಕೊಡ್ಬೇಕು, ನಾವು ತಪ್ಪಿಂದ ಯಾವ ರೀತಿ ಉಳ್ಕೋಬೇಕು, ಮುಂದಿನ ದಿನಮಾನಗಳಲ್ಲಿ ಯಾವ ರೀತಿ ತಪ್ಪು ಆಗ್ಬಾರ್ದು ಅನ್ನೋದನ್ನ ಅವ್ರು ಹೇಳ್ಕೊಡ್ತಾರೆ. ಆಮೇಲೆ ಪತ್ರಕರ್ತ ಗೆಳೆಯರಿಗೆ ಒಂದು ಮಾತು ಹೇಳಿದ್ರು ಅವ್ರು, ನನಗೆ ತುಂಬಾ ಒಂದು ಸಂತೋಷದ ವಿಷಯ. ಯಾಕಂದ್ರ ನಿಮ್ಮ ಪತ್ರಕರ್ತ ಸುದ್ದಿಗಳು ಯಾವ ರೀತಿ ಇರ್ಬೇಕಂದ್ರ, ಒಂದು ಸಲ ನಾವು ಒಂದು ಸುದ್ದಿ ಮಾಧ್ಯಮನ ನೋಡಿದ್ರ ಮತ್ತೊಂದ್ ಸ್ವಲ್ಪ ನಾವು ಮೋಟಿವೇಟ್ ಆಗ್ಬೇಕು. ಅದರಿಂದ ನಮಗ್ ಪಾಸಿಟಿವ್ ಏನಾರ ಒಂದ್ ಸ್ವಲ್ಪ ತಿಳ್ಕೊಳಕ್ ಬರ್ಬೇಕು. ಬಟ್ ಅದರಿಂದ ಮಾನಸಿಕವಾಗಿ ನಾವು ಕೂಗಬಾರ್ದು ಅನ್ನೋದು ನಾನು ಕೈ ಜೋಡಿಸಿ ಪತ್ರಕರ್ತ ಮಾಧ್ಯಮರಲ್ಲಿಯೂ ಕೇಳ್ಕೊಳ್ತೀನಿ. ಒಂದು 50% ಆದ್ರೂ ನೀವು ಪಾಸಿಟಿವ್ನೆಸ್, ಆಮೇಲೆ ಏನಾದ್ರೂ ಒಂದು ಮೋಟಿವೇಟ್ ಸ್ಪೀಚ್ ಸರ್ ಹೇಳ್ದಂಗೆ ಗಾರ್ಡನ್ದು ನೀವು ಕೊಡ್ತಂದ್ರ ಎಲ್ಲಾ ನಮ್ಮ ಯುವ ಪೀಳಿಗೆ ನಾಳಿನ ದಿನಮಾನಗಳಲ್ಲಿ ನಾವು ಶಾಂತಿ ಸಭೆ ಅನ್ನೋದ್ರಿಂದ ಸಭೆನೇ ಅನ್ಬಹುದು. ಮೊದ್ಲೇ ಬರ್ದಾರ ಅವ್ರು ಶಾಂತಿ ಸಭೆ ಅಂತ, ಸಭೆಗೆ ಬಂದಾಗ ನೀವು ಅಡಿಗೆ ಮಾಡ್ಬಾರ್ದು. ಇವೆಲ್ಲ ಸೂಕ್ಷ್ಮ ನಾವು ಅಬ್ಸರ್ವ್ ಮಾಡ್ಬೇಕು. ಯಾಕ ನಾವಿರೋ ಪರಿಸ್ಥಿತಿ ಆ ರೀತಿ ಆಗಿರೋದು.